ಈ ಪ್ರಾಬ್ಲಮ್ ಅಲ್ಲಿ ಡಿಟರ್ಮೈನ್ ದಿ ಸೆಂಟ್ರಾಯ್ಡ್ ಆಫ್ ಫಿಗರ್ ಅಂತ ಕೇಳಿದ್ದಾರೆ. ಈ ರೆಕ್ಟಾಂಗಲ್ ಅನ್ನ 1, ಈ ರೆಕ್ಟಾಂಗಲ್ ಅನ್ನ 2, ಈ ರೆಕ್ಟಾಂಗಲ್ ಅನ್ನ 3 ಅಂತ ಹೇಳೋಣ. ಏರಿಯಾ ಆಫ್ ರೆಕ್ಟಾಂಗಲ್ 1 100 into 20, 100 into 20. So area of rectangle 1 2000 square mm ಬರುತ್ತೆ. ಸೆಂಟರ್ ಆಫ್ ರೆಕ್ಟಾಂಗಲ್ 1 ಇದು ಪ್ಲಸ್ ಮಾರ್ಕ್, ಇದು ಸೆಂಟರ್ y ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ? ಇದು y ಆಕ್ಸಿಸ್ ಇಂದ 150/2 ಇಷ್ಟು ದೂರದಲ್ಲಿದೆ. ಇದು ಸೆಂಟರ್ ಮತ್ತೆ ಇದು ಸೆಂಟರ್, ಇದು ಲೈನ್, ಇದು ಡಾಟೆಡ್ ಲೈನ್, ಇದು ರೆಕ್ಟಾಂಗಲ್ 1 ಇದರ ಸೆಂಟರ್ ಫ್ರಮ್ y ಆಕ್ಸಿಸ್ ಆಗುತ್ತೆ. ಇದು y ಆಕ್ಸಿಸ್ ಇಂದ 150/2 75 mm ಆಗುತ್ತೆ. ನೆಕ್ಸ್ಟ್ ಇದು ಸೆಂಟರ್ x ಆಕ್ಸಿಸ್ ಇಂದ ಇದು 20, ಇದು 100, ಇದು 20/2, 20 100 20/2. ಇದು ರೆಕ್ಟಾಂಗಲ್ 1 ರ ಸೆಂಟ್ರಾಯ್ಡ್ x ಆಕ್ಸಿಸ್ ಇಂದ 20 100 20/2 ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ 130 mm. ನೆಕ್ಸ್ಟ್ ಏರಿಯಾ ಆಫ್ ರೆಕ್ಟಾಂಗಲ್ 2 20 into 100, 20 into 100. ಸೊ 2000 mm square. ಇದರ ಸೆಂಟ್ರಾಯ್ಡ್ y ಆಕ್ಸಿಸ್ ಇಂದ 150/2 75 mm. ಇದರ ಡಿಸ್ಟೆನ್ಸ್ x ಆಕ್ಸಿಸ್ ಇಂದ 20 ಮತ್ತೆ ಇದು 100/2. ಸೊ y ಆಕ್ಸಿಸ್ ಇಂದ 75 mm, x ಆಕ್ಸಿಸ್ ಇಂದ ಇದು 20, ಇದು 100/2 50, 20 plus 50 70 mm. ನೆಕ್ಸ್ಟ್ ಏರಿಯಾ ಆಫ್ ರೆಕ್ಟಾಂಗಲ್ 3 150 mm into 20 mm, 150 mm into 20 mm equal to 3000 square mm. ಇದರ ಸೆಂಟರ್ y ಆಕ್ಸಿಸ್ ಇಂದ 150/2 ಮತ್ತೆ x ಆಕ್ಸಿಸ್ ಇಂದ 20/2. y ಆಕ್ಸಿಸ್ ಇಂದ 150/2 75 mm, x ಆಕ್ಸಿಸ್ ಇಂದ 20/2 10 mm. ಸೊ ಏರಿಯಾ 1, ಏರಿಯಾ 2, ಏರಿಯಾ 3 ಎಲ್ಲ ಫೈಂಡ್ ಔಟ್ ಮಾಡಿದ್ವಿ. ಅವಾಗನ್ನ ಸಮೇಷನ್ ಮಾಡೋಣ. ಸಮೇಷನ್ ai x1 y1 x2 y2 x3 y3 ಎಲ್ಲವನ್ನು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಸಮೇಷನ್ x ಬಾರ್ ಮತ್ತು y ಬಾರ್ ಫಾರ್ಮುಲಾಗಳು ಇವು. x ಬಾರ್ ಸಮೇಷನ್ ai xi by ಸಮೇಷನ್ ai equal to a1 x1 plus a2 x2 plus a3 x3 divided by a1 plus a2 plus a3 y ಬಾರು summation ai yi divided by summation ai equal to a1 y1 plus a2 y2 plus a3 y3 divided by a1 plus a2 plus a3. a1 substitute ಮಾಡೋಣ, a2 substitute ಮಾಡೋಣ, a3 substitute ಮಾಡೋಣ. ಹಾಗೆ ಇಲ್ಲಿ summation ai substitute ಮಾಡೋಣ ಇಲ್ಲಿ. ನೆಕ್ಸ್ಟ್ x1 substitute ಮಾಡೋಣ, x2 substitute ಮಾಡೋಣ, x3 substitute ಮಾಡೋಣ, y1 substitute ಮಾಡೋಣ, y2 substitute ಮಾಡೋಣ, y3 substitute ಮಾಡೋಣ. ಕ್ಯಾಲ್ಕುಲೇಟ್ ಮಾಡಿದಾಗ x ಬಾರ್ ಮತ್ತೆ y ಬಾರ್ ಸಿಗುತ್ತೆ. ಇದು ಫೈನಲ್ ಕ್ಯಾಲ್ಕುಲೇಷನ್ ಶೀಟ್. ಫೈನಲಿ ಸೆಂಟ್ರಾಯ್ಡ್ ಅನ್ನ ರಿಪ್ರೆಸೆಂಟ್ ಮಾಡೋಣ. ಸೆಂಟ್ರಾಯ್ಡ್ y ಆಕ್ಸಿಸ್ ಇಂದ